ಕ್ರಿಸ್ತು ಪರಲೋಕದಲ್ಲಿ ಹಬ್ಬ, ಭೂಲೋಕದಲ್ಲಿ ಕೂಡ ಹಬ್ಬ, ಮೃತ್ಯುಂಜಯ ಮಠದಲ್ಲಿ ಕೂಡ ಹಬ್ಬ. ಆಮೇನ್. ಗುರು ಯೇಸು ಕ್ರಿಸ್ತು ಮಹಾರಾಜ್ಗೂ ಜಯ. ಆಮೇನ್. ಹಲ್ಲೆಲೂಯಾ. ಎಲ್ಲ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿರುವಂತ ಉದ್ದೇಶ, ಆ ದೇವಾದಿ ದೇವರು ಯೇಸು ಅಂದ್ರೆ ರಕ್ಷಕ, ಕ್ರಿಸ್ತ ಅಂದ್ರೆ ಅಭಿಷಕ್ತ. ಆ ಯೇಸು ಎಂಬ ನಾಮ ಇಟ್ಟುಕೊಂಡು ಈ ಲೋಕದೊಳಗ ಅಂದ್ರೆ ರಕ್ಷಕ ಎಂಬ ನಾಮವನ್ನು ಧರಿಸಿ ಲೋಕಕ್ಕೆ ಬಂದಿದ್ದಾರೆ. ಪ್ರೇಸ್ ದಿ ಲಾರ್ಡ್. ಅದಕ್ಕಿಂತ ಮುಂಚೆ ಈ ಲೋಕದೊಳಗೆ ಏನಿಲ್ಲ, ರಕ್ಷಣೆ ಹೊಂದಬೇಕಾದ್ರೆ ಬಹಳ ಕಷ್ಟ. ರಕ್ಷಣೆ ಇಲ್ಲ, ರಕ್ಷಿಸುವುದಕ್ಕಾಗಿ ಆ ಭಗವಂತ ಬಂದಿದ್ದಾನೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಶ್ರಮದಲ್ಲಿ ನಾವು ಪ್ರಿಯವಾದವರೇ, ಯೇಸಪ್ಪನ ಯಾರು ಹೃದಯದಲ್ಲಿ ಸ್ವೀಕಾರ ಮಾಡ್ತಾರಂದ್ರೆ ಅವರಿಗೆ ಸಂತೋಷ ಬರುತ್ತೆ. ಏನ್ ಬರುತ್ತೆ? ಸಂತೋಷ ಬರುತ್ತೆ. ಅದು ಎಂತ ಸಂತೋಷ? ನಿಜವಾದ ಸಂತೋಷ. ಪ್ರೇಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 10-11. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 10ನೇ ವಚನ ಓದಿ. ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನ ನಿಮಗೆ ತಿಳಿಸುತ್ತೇನೆ. ಎಲ್ಲರಿಗೆ ಚಪ್ಪಲಿಸುವ ಮಹಾ ಸಂತೋಷ. ಯೇಸಪ್ಪನ ಮಾತು ಕೇಳುವಂಥದ್ದು ಎಂತಂದ್ರೆ ಮಹಾ ಸಂತೋಷ. ಯೇಸಪ್ಪ ನಂಬೋದು ಎದಕ್ಕೆ? ಮಹಾ ಸಂತೋಷ ಪಡೋದಕ್ಕೆ. ಪ್ರೇಸ್ ದಿ ಲಾರ್ಡ್. ಮಹಾ ಅನ್ನೋದಕ್ಕೆ ಏನಿಲ್ಲ, ಅಂತ್ಯ ಇಲ್ಲ. ನಾವು ಏನಾದರೂ ತಿನ್ನೋದಕ್ಕೆ ಒಂದು ಒಳ್ಳೆ ಅಡಿಗೆ ಮಾಡಿಕೊಂಡ್ರೆ ಅದು ಊಟ ಮಾಡಿದ ನಂತರ ಏನಾಗುತ್ತೆ, ಅಸಂತೋಷವಾಗಿ ಬಿಡುತ್ತೆ. ಅಥವಾ ನಮ್ಮ ಬಂಧು ವರ್ಗದವರು ಏನಾದರೂ ಬಂಗಾರ, ಬೆಳ್ಳಿ ಅಥವಾ ನಮಗೆ ಬಹುಮಾನವಾಗಿ ಕೊಟ್ರೆ ಸ್ವಲ್ಪ ದಿವಸಗಳಾದ ನಂತರ ಏನಾಗುತ್ತೆ, ಸಂತೋಷ ಹೊರಟು ಹೋಗುತ್ತೆ. ಪ್ರಿಯವಾದವರೇ, ನಿಜವಾದ ಮಹಾ ಸಂತೋಷದ ಅರ್ಥ ಏನು? ನಿನಗೆ ದುಃಖ ಬರಲಿ, ಕಷ್ಟ ಬರಲಿ, ರೋಗ ಇರಲಿ, ಬಾಧೆ ಇರಲಿ, ಚಿಂತೆ ಇರಲಿ, ಎಂಥದೇ ಆಗಿರಲಿ, ಆ ಸಂತೋಷವನ್ನ ಕಲಿಯುವುದಕ್ಕೆ ಅಸಾಧ್ಯ. ಬೆಳೆಸಲ್ಲ ಎಂತ ಸಂತೋಷ? ಜೀವವುಳ್ಳ ಸಂತೋಷ. ಬೆಳೆಸಲ್ಲ. ಯಾರು ನಿನ್ನ ಬೈದರು, ಯಾರು ನಿನ್ನ ಹೊಡೆದರು, ಯಾರು ನಿನ್ನ ಕೀಳಾಗಿ ಕಂಡ್ರು, ಯಾರು ನಿನ್ನ ದೂಷಿಸಿದರು, ಯಾರು ನಿನ್ನ ದ್ವೇಷಿಸಿದರು, ಆ ನಿಜವಾದ ಸಂತೋಷನ ಏನ್ ಮಾಡಕ್ಕಾಗಲ್ಲ, ತೆಗೆದು ಹಾಕಕ್ಕೆ ಆಗಲ್ಲ ಅಂತ. ಪ್ರೇಸ್ ದಿ ಲಾರ್ಡ್. ಆ ಸಂತೋಷನ ಹೊಂದಿಕೊಳ್ಳಬೇಕಾದ್ರೆ ಏನ್ ಮಾಡಬೇಕು? ಪಾಪವು ನಮ್ಮಿಂದ ದೂರ ಆಗ್ಬೇಕು. ಪ್ರೇಸ್ ದಿ ಲಾರ್ಡ್. ಪಾಪವು ನಮ್ಮಿಂದ ದೂರ ಆದಾಗ ಏನಾಗುತ್ತೆ? ಆ ನಿಜವಾದ ಸಂತೋಷ ನಮ್ಮೊಳಗೆ ಪ್ರವೇಶ ಮಾಡುತ್ತೆ. ಪ್ರೇಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದ ಪ್ರಕಾರವಾಗಿ ದೇವರು ಲೋಕವನ್ನು ಎಷ್ಟೋ ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು
ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ನಿತ್ಯ ಜೀವ ಯಾವಾಗ ಆತ ನಿನ್ನ ನಂಬ್ತೀಯೋ, ಯಾವಾಗ ಆತ ನಿನ್ನೊಳಗೆ ಪ್ರವೇಶ ಮಾಡ್ತಾನೋ ಆವಾಗ ಏನಾಗುತ್ತೆ ಗೊತ್ತಾ? ಪಾಪವು ನಿನ್ನ ದೇಹದಿಂದ ಹೊರಗಡೆ ಹೋಗುತ್ತೆ, ನೀತಿ ನಿನ್ನೊಳಗೆ ಪ್ರವೇಶ ಮಾಡುತ್ತೆ. ಆ ನೀತಿಯ ಜೊತೆಗೆ ಸಂತೋಷ, ಸಮಾಧಾನ, ಆ ಪರಲೋಕದ ಫಲಗಳು ನಿನ್ನೊಳಗೆ ಪ್ರವೇಶ ಮಾಡ್ತವೆ ಅಂತಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಅದಕ್ಕೋಸ್ಕರವಾಗಿ ಬಹಳ ಸಲ ನಾವು ಹೇಳೋದು ಒಂದೇ ಮಾತೇನಂದ್ರೆ, ಯೇಸು ಸ್ವಾಮಿ ಯಾವ ಕುಲದ ದೇವರಲ್ಲ. ಒಂದು ವೇಳೆ ಯಾರಾದ್ರೂ ನಿಮಗೆ ಅದ್ರಾಗ ಒಕ್ಕೊಂಡ್ರೆ ಇದ್ರಾಗ ಒಕ್ಕೊಂಡ್ರೆ ಅಂತ ಅಂದಪ್ಪ ಅಂದ್ರೆ ಅವರಲ್ಲಿ ದೆವ್ವದ ಆತ್ಮ ಐತೆ ಅಂತ ತಿಳ್ಕೋರಿ. ಒಕ್ಕೊಳ್ಳೋದಲ್ಲ, ಪರಲೋಕ ರಾಜ್ಯ ಸಿಗಬೇಕಾದ್ರೆ ಏಸಪ್ಪನ ನಂಬಬೇಕು. ಬೆಳೆದಲ್ಲ ನೋಡ್ರಿ, ಬೇರೆ ಎಲ್ಲಿ ಕೂಡ ನೀವು ಹೋದ್ರು ಕೂಡ ನಿಮ್ಮನ್ನು ಯಾರು ಅಸಡ್ಡೆ ಮಾಡಲ್ಲ, ಯಾರು ನಿಮಗೆ ಎತ್ತಿ ಆಡಲ್ಲ, ಯಾರು ನಿಮಗೆ ಬೋಳು ಮಾಡಿ ತೋರ್ಸಲ್ಲ. ಏಸಪ್ಪನ ಬಂಧುಗಳು ಏನಾಗುತ್ತೆ, ಮನೆಗಳವರು ಚಾಲು, ಅಕ್ಕಪಕ್ಕದವರು ಚಾಲು. ನಾವ್ಯಾರು ನೀವ್ಯಾರು? ಸತ್ತ ಸುಡುಗಡೆ ಗಿಡವ್ರು. ಹೌದಾ? ನೀವ್ಯಾರು? ಸತ್ತರ ಸುಡುಗಡೆ. ಆದ್ರೆ ನಾವು ಶರೀರವು ಸುಡುಗಾಡಿಯಲ್ಲಿ ಹಾಕಲ್ಪಡುತ್ತೆ, ಆತ್ಮವಾದರೂ ನಿತ್ಯ ಜೀವ ಹೊಂದಿಕೊಳ್ಳುವಂತ ಮಹಾಭಾಗ್ಯವನ್ನು ಪಡೆದಿರುವಂತ ಮಕ್ಕಳು ಎಲ್ಲಿ ಗೊತ್ತಿರ್ತಾರೆ. ನೀವಾದರೂ ಏನು ಮಾಡುವಂತವ್ರು? ಈ ಲೋಕದಲ್ಲಿರ್ತಕ್ಕಂಥ ವಸ್ತುಗಳಿಗೆ ನೀವು ಪ್ರಾಧಾನ್ಯತೆ ಕೊಡುವರು. ನಾವು ಪರಲೋಕದಲ್ಲಿರುವಂತ ಮಹಾದೇವರಿಗೆ ಪ್ರಾಧಾನ್ಯತೆ ಕೊಡುವರು. ಬೇಸಲ್ಲ, ಯಾಕಂದ್ರೆ ನಾವು ಎಲ್ಲರನ್ನ ಉಂಟು ಮಾಡಿದ ದೇವರ ಆತನು ನಾವು ತಿಳಿದುಕೊಂಡಿದ್ದೀವಿ, ನೀವು ತಿಳಿದುಕೊಂಡಿಲ್ಲ. ಬೇಸಲ್ಲ, ನಾವು ತಿಳಿದುಕೊಳ್ಳುವುದಕ್ಕಾಗಿ ಆತನ ಪರಿಪೂರ್ಣವಾದ ಮಕ್ಕಳಾಗಿದ್ದೇವೆ. ಬೇಸಲ್ಲ, ಯಾರಿಗೆ ಹೆದರಬೇಡ್ರಿ, ಯಾರಿಗೆ ಭಯಪಡಬೇಡ್ರಿ. ಏಸಪ್ಪನ ನಂಬೇಕಾದ್ರೆ ಯಾಕೆ ಗೊತ್ತಾ? ಒಂದ್ ವೇಳೆ ಭಯಪಟ್ಟು ಒಂದ್ ವೇಳೆ ನೀವು ತಲೆ ತೆಗಿಸಿಗೆ ನಾವು ಓಳಾಗಿ ಹೋದ್ನಪ್ಪ ಅಂದ್ರೆ ದೇವಲೋಕದಾಗ ಸಮಯ ದೇವ್ರೇನ್ ಮಾಡ್ತಾನೆ? ನಿಮ್ಮ ಮುಂದ ದೇವದೂತರ ಮುಂದ ತಲೆ ತಗ್ಗಿಸ್ತಾನ. ಯಾಕೆ? ಇಲ್ಲಿ ತಲೆ ತೆಗಿಸ್ಕೊಂಡು ಹೋಗಿ ಅವ್ರಿಗೆ ಹಂಚ್ಕೊಂಡು ಯಾರಿಗೆ ಹಂಚಿಕೆ ಬೇಡ್ರಿ. ಅಲ್ಲಿಲ್ಲ. ಯಾಕೆ? ಸೃಷ್ಟಿಕರ್ತನಾದ ದೇವರನ್ನ ನೀನು ನಂಬಿರುವಾಗ ಸೃಷ್ಟಿ ವಸ್ತುಗಳಿಂದಲ್ಲ. ಬೇಸಲ್ಲ, ಒಂದು ವೇಳೆ ನಿಮಗೆ ಯಾರಾದ್ರೂ ಅತಿ ಭಯಂಕರವಾಗಿ ವಿಚಾರ ಮಾಡಿದ್ರೆ ನನ್ನ ಕರ್ರಿ, ನಾನು ಬರ್ತೀನಿ. ಬೆಳೆದಲ್ಲ, ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಸುಳ್ಳು ಹೇಳುವ, ಸುಳ್ಳು ಬೋಧನೆ ಮಾಡುವ, ಸುಳ್ಳು ವಿಚಾರಗಳಲ್ಲಿ ಪಾಪದ ಕಾರ್ಯಗಳನ್ನು ಮಾಡುವವರಿಗೆ ಪ್ರೋತ್ಸಾಹ ಕೊಡುವಂತ ವ್ಯಕ್ತಿಗಳು ಅನೇಕರಿದ್ದಾರೆ ಲೋಕದಲ್ಲಿ. ಆದರೆ ಯೇಸಪ್ಪನ ಮಕ್ಕಳು ನೀತಿಗೆ ಪ್ರಚೋದನೆ ಕೊಡುವಂತ ಮಕ್ಕಳು. ಬೆಳೆಸಲ್ಲ, ಪಾಪದಿಂದ ಬಿಡಿಸಿ ನೀತಿವಂತರನ್ನಾಗಿ ರೂಪಿಸಿ ಪರಲೋಕ ರಾಜ್ಯದ ಮಹಿಮೆ, ಸಂತೋಷ, ಆರೋಗ್ಯ, ಆನಂದ ತುಂಬಿ ತುಳುಕುವಂತೆ ಮಾಡುವಂತ ಭಾಗ್ಯಶಾಲಿಗಳು. ಬೆಳೆಸಲ್ಲ, ದೇವರಿಗೆ ಮಹಿಮೆ ಉಂಟ, ದೇವರಿಗೆ ಸ್ತೋತ್ರ ಉಂಟ. ಅದು ಯಾವ ಸಂತೋಷ ರೀ? ಯಾವ ಸಂತೋಷ? ಇನ್ನು ಕೆಲವರು ಏನ್ ಮಾಡ್ತಾರೆ ಗೊತ್ತಾ? ನಾವು ಅಷ್ಟೇ ಪ್ರಾರ್ಥನೆ ಮಾಡ್ಕೋಬೇಕು, ಬೇರೆ ಸಲ ನಾವ್ ಯಾಕೆ ಪ್ರಾರ್ಥನೆ ಮಾಡ್ಬೇಕು? ಬೇರೆ ಹೆಂಗ್ ಹುಟ್ಟ್ಯಾರ? ನಾವು ಹುಟ್ಟ ಹೆಂಗ್ ಹುಟ್ಟ್ಯಾರ? ಬೇರೊಬ್ಬರನ್ನ ಯಾರು ಸೃಷ್ಟಿ ಮಾಡ್ಯಾರ? ಯಾರು ಸೃಷ್ಟಿ ಮಾಡ್ಯಾರ? ನಿಮ್ಮಪ್ಪ ನಮ್ಮಪ್ಪ ಏಸಪ್ಪ ಸೃಷ್ಟಿ ಮಾಡ್ಯಾರ. ಬೆಳೆಸಲ್ಲ, ನಾವು ನೀವು ಕೂಡ ಮೊದಲು ನಂಬಲಾರದ ಸೃಷ್ಟಿಯನ್ನು ಪೂಜಿಸಿ ನಷ್ಟವಾಗಿ ನಮ್ಮ ತಾತ ಮುತ್ತಾತಂದ್ರು ಕೂಡ ಎಲ್ಲಿ ನರಕದಾಗ ಬಿದ್ದುಕೊಳ್ಳಕತ್ತಲ್ಲ. ಆದ್ರೆ ನಮಗೆ ಈಗ ಏನಾಗ್ಯದ? ಪರಲೋಕದ ಭಾಗ್ಯ, ಆನಂದ ಈ ಸಮಯದಲ್ಲಿ ಸಿಕ್ಕಲ್ಲ. ಬೆಳೆಸಲ್ಲ, ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಲೋಕದಲ್ಲಿ ನೀನು ಯಾವ ಒಂದು ರೂಪವನ್ನು ಪೂಜಿಸಿದ್ರು ಕೂಡ ನಿನ್ನ ಏನಂತಾರೆ? ನೀನು ಯಾವ ಮತದಲ್ಲಿ ಇದೆಯೋ ಅದೇ ಅಂತಾರ ಪ್ರಿಯರೇ. ನಿನಗೆ ಏನು ಕೊಡಬೇಕು ಅದೇ ಮರ್ಯಾದೆ ಕೊಡ್ತಾರ ಪ್ರಿಯರೇ. ನಿನಗೆ ಎಲ್ಲಿ ಕುಂದ್ರಿಸ್ಬೇಕು ಅಲ್ಲೇ ಕುಂದ್ರಿಸ್ತಾರ ಪ್ರಿಯರೇ. ಆದರೆ ಏಸಪ್ಪ ಪರಲೋಕದಿಂದ ಈ ಲೋಕಕ್ಕೆ ಬಂದಿರುವಂತ ದೇವರು, ಆತ ನೀನು ನಂಬಿದಾಗ ನೀನು ಯಾರಾಗಿರು ಅದೆಲ್ಲ ಕೊಳಕು ಉಳುಕಿ ಎಲ್ಲ ಏನಾಗುತ್ತೆ? ಮುಚ್ಚಿ ಬಿಡುತ್ತೆ, ಎಲ್ಲ ಗಟ್ಟಿಕೊಬೇಕು. ಪರಲೋಕದಲ್ಲಿ ಪ್ರವೇಶ ಮಾಡುವವರು ರಾಜ್ಯ ಮನೆತನದವರು ಎಂದು ಕಟ್ಟಿತು. ಎರಡನೇದಾಗಿ ಯಾರು? ಯಾಜಕ ವಂಶದವರು. ಅವರಿಬ್ಬರು ನೀವು ಆಗ್ಬೇಕಾದ್ರೆ, ಅವರಿಬ್ಬರ ರೂಪದಲ್ಲಿ ನೀವು ಆಗ್ಬೇಕಾದ್ರೆ ಪರಲೋಕದಿಂದ ಭೂಲೋಕಕ್ಕೆ ಬಂದಿರುವಂತ ಕುಮಾರರಾಗಿ, ಜನಿಸಿರುವಂತ ಯೇಸಪ್ಪನ ನೀವು ನಂಬಬೇಕು. ಬೆಳೆಸಲ್ಲ, ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಅದು ಯಾವ ಸಂತೋಷ ರೀ? ಯಾವ ಸಂತೋಷ? ಯಾರು? ಯೇಸು
ಅಲ್ಲಿಲೋಯ್ಯ. ಯಾಕೆ ಗೊತ್ತಾ? ರಾಜಾದಿರಾಜ ಯುಗ ಯುಗಗಳು ಆಳುವಂತ ದೇವರ ಬೇಸಲ್ಲ. ಪರಲೋಕಕ್ಕೆ ಹೋಗ್ಬೇಕಾದ್ರೆ ಭೂಲೋಕದಲ್ಲಿ ಆತನ ನಂಬಿದರೆ ಭೂಮಿ ಕೂಡ ಆತನೇ ಉಂಟು ಮಾಡಿದ್ದಾನೆ. ನಿಮ್ಮ ಕೈಯಾಗ ಉಂಟು ಮಾಡಿದ ದೇವರಿಗೆ ಕಣ್ಣಿದ್ರು ಕಾಣಂಗಿಲ್ಲ ಪ್ರಿಯರೇ. ನಾವು ಉಂಟು ಮಾಡ್ಕೊಂಡು ದೇವರುಗಳಿಗೆ ಬಾಯಿ ಇದ್ರು ಮಾತಾಡಲ್ಲ ಪ್ರಿಯರೇ. ಅಲ್ಲೇ ಎಡಿಬಿಚ್ಚಂದ್ರ ಅವ ಏನ ಕರ್ಮ ಮಾಡಿ ಅದಕ್ಕೆ ಹೋಗ್ಯಾವ. ಕರ್ಮ ಮಾಡ್ಲಾರ್ದ ಪ್ರಪಂಚದಾಗ ಯಾರಾದ್ರೂ ಪ್ರಿಯರೇ? ಕರ್ಮ ಮಾಡಿದವ್ರು ನರಕದಾಗ ಹೋಗಿ ಅನುಭವಿಸ್ಬೇಕಂತ ಅನೇಕ ಗ್ರಂಥಗಳು ಹೇಳ್ತಾವ ಪ್ರಿಯರೇ. ಅದಕ್ಕಾಗಿ ಏಸಪ್ಪ ದೇವರು ಏನ್ ಮಾಡಿದ್ರು ಗೊತ್ತಾ? ಪಾಪಿಗಳನ್ನು ಹುಡುಕಿ ರಕ್ಷಿಸೋದಕ್ಕೆ ಬಂದೇನೆ ಹೊರತು ನೀತಿವಂತರಿಗಾಗಲ್ಲ. ನೀನು ಸುಳ್ಳುಗಾರನಾಗಿದೆಯಾ, ನೀನು ಮೋಸಗಾರನಾಗಿದೆಯಾ, ಅಥವಾ ಕೊಲೆಗಾರನಾಗಿದೆಯಾ, ವ್ಯಭಿಚಾರಿಯಾಗಿದೆಯಾ? ಇವತ್ತು ದೇವರು ನಿನ್ನ ಕರಿತಾ ಇದ್ದಾನೆ. ಆ ಕುಮಾರನನ್ನ ಕರಿತಾ ಇದ್ದಾನೆ. ಅಂದ್ರೆ ಕು ಅಂದ್ರೆ ಪಾಪ, ಮಾರ ಅಂದ್ರೆ ಪರಿಹಾರಕ. ಪ್ರಿಸಲ ದೇವರಿಗೆ ಮೈ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆ ನಿಜವಾದ ಸಂತೋಷ ನಿನಗೆ ಬರಬೇಕಾದ್ರೆ ನೀನು ದೇವರನ್ನ ಸ್ವೀಕಾರ ಮಾಡ್ಬೇಕು. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ. ಮೊದಲನೇದಾಗಿ ನೋಡಿದ್ರಿ ಎಂತ ಸಂತೋಷ ರೀ? ಮಹಾ ಸಂತೋಷ ಅಂದ್ರೆ ದೊಡ್ಡ ಸಂತೋಷ. ಎರಡನೇ ಸಂತೋಷ ಮತ್ತಾಯ ಬರೆದ ಸುವಾರ್ತೆ 2ನೇ ಅಧ್ಯಾಯ 10ನೇ ವಚನ. ಮತ್ತಾಯ 2:10. ಅವರು ನಕ್ಷತ್ರವನ್ನು ಕಂಡು ಅತ್ಯಂತ ಸಂತೋಷಪಟ್ಟರು. ಹಲ್ಲೆಲೂಯಾ. ಅಂದ್ರೆ ಅರ್ಥ ಏನು? ಎಂತ ಸಂತೋಷ ರೀ? ಅತ್ಯಂತ ಸಂತೋಷ. ಯಾಕೆ? ಅವ್ರನ್ನ ನಕ್ಷತ್ರ ನಡೆಸ್ಕೊಂಡು ಬಂತಂದ ಯಾರು? ಅವತಾರ ಪುರುಷ. ಪ್ರೈಸಲ್ಲ. ಯಾರೇ? ಅವತಾರ ಪುರುಷ. ಪ್ರೈಸಲ್ಲ. ಪ್ರಪಂಚದೊಳಗ ಜ್ಯೋತಿಷ್ಯಗಳನ್ನ ಅನೇಕ ಗ್ರಂಥಗಳನ್ನ ಬರೆದು ಪರಿಶೀಲನೆ ಮಾಡುವ, ಪ್ರಪಂಚವನ್ನು ಪರಿಶೀಲನೆ ಮಾಡುವ ಮಹಾಜ್ಞಾನಿಗಳು ಹುಡುಕೊಂತ ಯಾರ ಹತ್ರಕ್ಕೆ ಬಂದ್ರು? ಬಾಲಕನಾಗಿ ಲೋಕದೊಳಗೆ ಬಂದಿರುವಂತ ಯೇಸು ಸ್ವಾಮಿ ಹತ್ರಕ್ಕೆ ಬಂದರು. ಈ ಲೋಕದಲ್ಲಿ ಯಾವ ಗುರು ಕೂಡ ನಿನಗೇನ್ ಮಾಡಲ್ಲ, ದೀಕ್ಷೆ ಕೊಡಬಹುದ, ಆದರೆ ನರಕದ ಶಿಕ್ಷೆಯಿಂದ ತಪ್ಪಿಸಲ್ಲ. ನಿನ್ನ ಕರ್ಮ ನೀನೇ ಅನುಭವಿಸ್ಬೇಕಂತ ಹೇಳ್ತಾರೆ. ಆದರೆ ಏಸಪ್ಪನ ಹತ್ರಕ್ಕೆ ಬಂದರೆ ನಿಮ್ಮ ಕರ್ಮವೆಲ್ಲ ಆತನ ಮೇಲೆ ಹಾಕೊಂಡು ಅನುಭವಿಸಿ ನಿಮಗೆ ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಜೈ. ಎಂತ ಸಂತೋಷ ಬರುತ್ತೀರಿ? ಅತ್ಯಂತ ಸಂತೋಷ. ಅಂದ್ರೆ ಯಾರಿಗಿಲ್ಲ. ಏನಪ್ಪ ಇವ್ರು ಹೆಂಗ ಯಾವಾಗ ಕೇಳಿ ಎಷ್ಟು ಸಂತೋಷ ಹೋಗಿದ್ರು. ಒಬ್ಬರು ದುಡಿಯಂಗಿಲ್ಲ, ದುಃಖ ಕೊಡಿಯಂಗಿಲ್ಲ. ಯಾವಾಗ ಕೇಳ ಗಮ 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 ಓಣೆ ಹೋಗ್ಬಿಟ್ರು. ಏನ್ ಮಾಡ್ತಾರೆ? ಏನ್ ಕೈತಿ? ಎಲ್ಲಿ ತರ್ತಾರೆ? ಇನ್ನೊಂದು ಸಂಶಯ ಏನು ಗೊತ್ತಾ? ಇವ್ರಿಗೆ ಎಲ್ಲಿಂದ ದುಡ್ಡು ಬರ್ತಪ್ಪ, ಫಂಡು ಬರ್ತಪ್ಪ, ಇಲ್ಲಾಂದ್ರೆ ಎಷ್ಟು ಭೀಕರವಾಗಿ ಹೆಂಗಿರ್ತಾರೆ? ಅದೇ ರಹಸ್ಯ. ಇಟ್ಟಿದ್ದು ಇಟ್ಟಲೆ ಮಾಯವಾಗುತ್ತೆ ನಿಮಗೆ, ನಮಗೆ. ಪರಲೋಕದಲ್ಲಿ ಇರುವಂತ ದೇವರು ನಮಗೆ ಇಲ್ಲದಿದ್ದಾಗ ತನ್ನಲ್ಲಿ ಇಟ್ಟುಕೊಂಡಿರುವಂತದ್ದು ನಮಗೆ ಕೊಡ್ತಾನೆ. ಆಮೇಲೆ ಕೀರ್ತನೆ ಗ್ರಂಥ 16ನೇ ಅಧ್ಯಾಯ 11ನೇ ವಚನ. ಕೀರ್ತನೆ 16 ಕೀರ್ತನೆ 16:11. ಹಲ್ಲೆಲೂಯಾ. ಹೌದು. ನೀನು ನನಗೆ ಜೀವ ಮಾರ್ಗವು ಈ ಲೋಕದಲ್ಲಿ ಯಾರೂ ತಿಳಿಯಪಡಿಸಲಾರರು. ಅದಕ್ಕೋಸ್ಕರವಾಗಿ ಯಾರು ತಿಳಿಯಪಡಿಸಿದ್ದಾರೆ? ದೇವರು ತಿಳಿಯಪಡಿಸಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಮುಂದೆ ಓದಿ. ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷದ. ಎರಡು ಗಟ್ಟಿಯಾಗಿ ಚಪ್ಪಲು ದೇವರು ಮಾತಾಡ್ಸೋಣ. ಮೊದಲನೇದು ನೀನು ನಂಬಿದರೆ ನಿನ್ನ ಪಾಪದಿಂದ ಬಿಡುಗಡೆ. ಅವಾಗ ಮಹಾ ಸಂತೋಷ, ಅತ್ಯಂತ ಸಂತೋಷ ನಿನಗುಂಟಾಗುತ್ತೆ. ಪ್ರೇಸಲ್ಲ. ಪಾಪದಿಂದ ರೋಗ, ರೋಗದಿಂದ ಮರಣ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ.
ಪ್ರಿಯವಾದವರೇ, ಇನ್ನೊಂದು ಯಾವ ಸಂತೋಷ? ಮಹಾ ಸಂತೋಷ. ಅಂದ್ರೆ ಸೃಷ್ಟಿಯೇ ನೀವು ಮಾತು ಕೇಳುತ್ತವೆ. ದೇವರಿಗೆ ಮೈ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಇಲ್ಲಿ ಏನಿದೆ? ಇನ್ನೊಂದ್ಸಲ ಓದಿ. ನೀನು ನನಗೆ ಜೀವ ಮಾರ್ಗವನ್ನು, ಯಾವಾಗ ನೀನು ದೇವರ ಹತ್ರಕ್ಕೆ ಬಂದು ಅವಾಗ ದೇವರೇನ್ ಮಾಡ್ತಾನೆ? ಜೀವ ಮಾರ್ಗವನ್ನು ತೋರಿಸ್ತಾನೆ. ಜೀವ ಮಾರ್ಗ ಅಂದ್ರೆ ಯಾವುದು? ಪರಲೋಕಕ್ಕೆ ಹೋಗುವಂತ ಮಾರ್ಗ. ಬ್ರದರ್, ಈ ಲೋಕದಲ್ಲಿ ಪರಲೋಕದ ಆನಂದ, ಸಂತೋಷ, ನಿತ್ಯ ಜೀವಕ್ಕೆ ಸಂಬಂಧಪಟ್ಟ ಪರಿಶುದ್ಧವಾದ ಜೀವಿತ ಅನುಭವಿಸುವಂತೆ ಮಾಡುವಂತದಾಗಿದೆ. ಬ್ರದರ್, ದೇವರಿಗೆ ಮೈ ಉಂಟಾಗಲಿ. ಯಾರ ಸಮ್ಮುಖದಲ್ರಿ? ಅಂದ್ರೆ ನೀನು ಪ್ರಾರ್ಥನೆ ಬಿಡಬಾರ್ದು. ಪ್ರತಿ ವಾರ ನೀನು ಪ್ರಾರ್ಥನೆಯಲ್ಲಿ ಭಾಗವಹಿಸಬೇಕು. ಆತನ ಸಮ್ಮುಖದಲ್ಲಿ ಏನಿದೆ? ಓದು. ಪರಿಪೂರ್ಣ ಸಂತೋಷ. ಅರ್ಥ ಮಾಡಿದ ಸಂತೋಷ ಅಲ್ಲ. ನೀನು ಕುಟುಂಬ ಕಟ್ಟಿಕೊಂಡಾಗ ಹೊಸದಾಗಿ ನೋಡಿರ್ತಿ, ಒಬ್ಬಿ ಅಂದ್ಬಿಟ್ಟಿರ್ತಿ, ಎಲ್ಲರೂ ಹೇಳಿಬಿಟ್ಟಿರ್ತಿ, ದೋಸ್ತರಿಗೆ ಫೋನ್ ಮಾಡಿಬಿಟ್ಟಿರ್ತಿ, ಫೋಟೋ ಕಳಿಸಿಬಿಟ್ಟಿರ್ತಿ. ಅಯ್ಯೋ ಇಷ್ಟವೇ ಇಷ್ಟ. ಇನ್ನ ಕೆಲವರು ಏನ್ ಮಾಡ್ತಾರೆ? ಒಂದು ಅಡ್ವಾನ್ಸ್ ಮೊಬೈಲೇ ಕೊಡಿಸ್ಬಿಡ್ತಾರೆ ಅವ್ರಿಗೆ. ಯಾಕ? ರಾತ್ರಿ 12-1 ಗಂಟೆ ಆದ್ರೆ ಹಂಗ ಮಾತಾಡ್ಕೊಂತೀರ. ಮನಸ್ಸು ಏನ್ ಮಾಡಿದ್ರೆ ಕೊಟ್ಬಿಟ್ರ ಪಾಪ. ಮೊದಲನೇದಾಗಿ ಸ್ವಲ್ಪ ದಿವಸ ಆಗತ್ತರಿ, ಮದುವೆ ಆಗತ್ತರಿ, ಮದುವೆ ಆಯ್ತರಿ, ತಿಂಗಳಾಯ್ತು, 2 ತಿಂಗಳಾಯ್ತು, 3 ತಿಂಗಳಾಯ್ತು, 6 ತಿಂಗಳಾಯ್ತು. ಆಮೇಲೆ ಏನಾಯ್ತು? ಆಮೇಲೆ ಏನಾಗತ್ತಾರೆ? ಆ ಸಂತೋಷ ಏನಾಗುತ್ತೆ? ಸ್ವಲ್ಪ ಅಳಿച്ചു ಬೀಳುತ್ತ. ಎಂತೆಂಥವ್ರು ಎಷ್ಟೆಷ್ಟು ವರದಕ್ಷಿಣೆ ಕೊಡ್ದು ಹೊಂದಿದ್ರು. ನಾನು ಮಾಡಿಕೆಲ್ಲ ಹೋಗಿ ನಿನ್ನ ಮೆಚ್ಚಿಕೊಂಡೆ, ನಿನ್ನ ಮಾಡಿಕೊಂಡಾಗಿಲ್ಲ ಏನು ಸಂತೋಷ ಇಲ್ಲ, ಸುಖ ಇಲ್ಲ, ನೆಮ್ಮದಿಲ್ಲ. ಎಲ್ಲಿಗೆ ಹೋದ್ರೆ ಒತ್ತೊಳಗೆ ಓಡಿ ಬರ್ಬೇಕು. ಮಾಡಿಕೊಳ್ಳಾರ್ದಿದ್ರೆ 11 ಗಂಟೆಗೆ ಬಂದು ನನ್ನ ಕೇಳೋರಿಲ್ಲ, ಎಲ್ಲಿ ಮಕ್ಕಳು ನಾನು ಕೇಳೋರಿಲ್ಲ, ಊಟಕ್ಕೆ ಕರೆಯೋರಿಲ್ಲ ಅಂತಾರಲ್ರಿ. ಕರೆದ ಕಟ್ಟೋರಿಲ್ಲ, ತೋರಿಸಿ ಮೇವಾಕರಿಲ್ಲ. ಈಗ ತೋರಿಸಿ ಮೇವಾಕರ್ ಬಂದಾರ. ದೇವರಿಗೆ ಮೈ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಈ ಶರೀರದ ಅಂಗಿ ನಿನಗಿರೋವರೆಗೂ ಈ ಲೋಕದೊಳಗೆ ಕೆಲವು ಬರ್ತಾ ಹೋಗ್ತಾವ. ಈ ಶರೀರದ ಅಂಗಿ ಹೋದ್ಮೇಲೆ ಆತ್ಮ ಒಳಗಿರುತ್ತಲ್ಲ, ಅದು ಹೊರಗಡೆ ಬಂದ ಮೇಲೆ ಇನ್ನೊಂದು ಅಂಗಿ ನೀನು ಇಲ್ಲೇ ಶರೀರದಲ್ಲಿ ಇರುವಾಗಲೇ ಸಂಪಾದನೆ ಮಾಡ್ಕೊಳ್ಬೇಕು. ಎಲ್ಲ ಗಟ್ಟಿ ಇಟ್ಕೊಳ್ತೇನೆ. ಅದು ಹೇಗೆ ಗೊತ್ತಾ? ಅದು ಹೇಗೆ? ಆ ಆತ್ಮದ ಅಂಗಿ ಯಾರ ಹತ್ರ ಇದೆ? ಆ ಕುಮಾರನ ಹತ್ರ ಇದೆ. ದೇವರ ಹತ್ರ ಭೂಲೋಕಕ್ಕೆ ಬಂದ ಶರೀರ ರೂಪದಲ್ಲಿ ಬಂದಿರುವ ಆ ಕುಮಾರನಲ್ಲಿ ನಿತ್ಯ ಜೀವದ ಅಂಗಿ ಇದೆ. ಬೆಳೆಸಲ್ಲ. ಆತನನ್ನು ನಂಬಿದ್ರೆ ನಿನ್ನೊಳಗೆ ಆತ ಪ್ರವೇಶ ಮಾಡ್ತಾನೆ. ಅದೇ ಏನು ಗೊತ್ತಾ? ಮಹಿಮ ಶರೀರ. ರಕ್ಷಣೆ ಹೊಂದಿದ ಮೇಲೆ ನಿನಗೆ ಕೊಡೋದೆ ನೀತಿ ವಸ್ತ್ರ. ಬೆಳೆಸಲ್ಲ. ಕ್ರಿಸ್ತ ಮಹಾರಾಜಕ್ಕೂ ದೇವರಿಗೆ ಮೈ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಅದಕ್ಕಾಗಿ ಪ್ರಿಯವಾದವರು, ನೀವೇನಾಗ್ಬೇಕು? ಯಾವಾಗ ಏಸಪ್ಪ ನಿಮ್ಮೊಳಗೆ ಬಂದೋ, ಯಾವಾಗ ಏಸಪ್ಪ ನೀವು ಹಿಡ್ಕೊಂಡ್ರು, ಏಸಪ್ಪ ನಿಮ್ಮನ್ನೇನ್ ಮಾಡ್ತಾನೆ? ಕೈ ಹಿಡಿದ ನಡೆಸ್ತಾನ. ಪ್ರಿಯರೇ, ದೇವರಿಗೆ ಮೈ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇನ್. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಪ್ರಥಮವಾಗಿ ಆ ರಕ್ಷಕ ನಮಗೋಸ್ಕರವಾಗಿ ಬಂದಿರಬೇಕಾದ್ರೆ ಯಾರು ಸುವಾರ್ತೆ ಹೇಳಿದ್ರು? ದೇವದೂತರು ಹೇಳಿದ್ರು. ಪ್ರೇಸಲ್ಲ. ದೇವರಿಗೆ ಮೈ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇನ್. ಹಲ್ಲೆಲೂಯ. 11ನೇ ವಚನ ಹೋದ್ರೆ ಮತ್ತಾನು ಬರ. ಸುವಾರ್ತೆ 2ನೇ 11ನೇ ವಚನ. ಮತ್ತು ಆ ಮನೆಯೊಳಕ್ಕೆ ಹಲ್ಲೆಲೂಯ. ಯಾರು ಅರ್ಪಣೆ ಮಾಡಿದ್ರು? ಯಾರು? ಜ್ಞಾನಿಗಳು ಬಂದರು ನೋಡಕ. ಯಾಕೆ ಗೊತ್ತಾ? ಆ ಕುಮಾರನೇ ನರಕದಿಂದ ತಪ್ಪಿಸುವ ಕುಮಾರ. ಆ ಕುಮಾರ ನಿಮ್ಮೊಳಗೆ ಬಂದ್ರೆ, ಯೇಸು ಕುಮಾರ್ ನಿಮ್ಮೊಳಗೆ ಬಂದ್ರೆ ನಿಮಗೇನಿಲ್ಲ, ನರಕ ಇಲ್ಲ. ಯಾಕೆ ಗೊತ್ತಾ? ಇಬ್ರು ಎಂಟರ್ ಆಗ್ತಾರೆ. ಈ ಕಡೆ ದೇವದೂತರು ಬರ್ತಾರೆ, ಈ ಕಡೆ ಪಿಶಾಚಾತ್ಮಗಳು ಬರ್ತವೆ. ಪ್ರೇಸಲ್ಲ. ಪಿಶಾಚಾತ್ಮಗಳು ಏನ್ ಮಾಡ್ತವೆ? ನಿಮ್ಮನ್ನ
ಒಂದು ವೇಳೆ ನೀವು ದೇವ್ರ ಮಕ್ಕಳಾಗಲಾರ್ದಂಗಿದ್ರೆ ಅವು ಎಳ್ಕೊಂಡೋಗಿ ನರಕದೊಳಗೆ ಆಗ್ತವೆ. ದೇವ್ರ ಮಕ್ಕಳು ನೀವಾದರೆ ದೇವದೂತರ ಪಲ್ಲಕ್ಕೆ ಕುದಿಸ್ಕೊಂಡೋಗಿ ದೇವಲೋಕದಲ್ಲಿ ಸೇರ್ಪಡೆ ಮಾಡ್ತಾರೆ. ಎಲ್ಲ ಗಟ್ಟಿ ಇಷ್ಟಪಡ್ತಾರೆ. ನರಕದ ಭಯಂಕರ ಸ್ಥಿತಿಯಿಂದ ನಮ್ಮನ್ನ ಬಿಡಿಸುವುದಕ್ಕಾಗಿಯೇ ಆ ಕುಮಾರ ಅವತರಿಸಿದ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಬೋಲೋ ಯೇಸು ಕ್ರಿಸ್ತ ಮಹಾರಾಜ್. ಯಾವ ಸಂತೋಷ ಬರುತ್ತದೆ? ಮೊದಲನೇದು ಮಹಾ ಸಂತೋಷ. ಅಂದ್ರೆ ಆ ಸಂತೋಷವು ಯಾರು ಕಿತ್ಕೊಳ್ಳಕ್ಕಾಗಲ್ಲ. ಮೊದಲನೇದು ಮಹಾ ಸಂತೋಷ ಯಾವಾಗ ಬರುತ್ತೆ? ನೀನು ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ದೇವರ ಮಗನಾಗಿ ಜೀವಿಸುವುದಕ್ಕಾಗಿ ಪಾಪ ವಿಮೋಚನೆ ದಿಗ್ದರ್ಶನ ಹೊಂದಿಕೊಂಡು ದೇವರಿಗೆ ನಿನ್ನ ಹೃದಯದಲ್ಲಿ ಜಾಗ ಕೊಟ್ಟಾಗ ಅದು ಬರುತ್ತೆ. ಪ್ರೇಸ್ ದಿ ಲಾರ್ಡ್. ಬೋಲೋ ಯೇಸು ಕ್ರಿಸ್ತ ಮಹಾರಾಜ್. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ. ಆಮೇಲೆ ಪ್ರಿಯವಾದವರೇ, ನಾವೇನ್ ಮಾಡ್ಬೇಕು? ಯಾವಾಗಲೂ ಸಂತೋಷ ಇರುತ್ತಂತ ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. ನಾವು ಸಂತೋಷಿಸಬೇಕಂತ ಮತ್ತೆ ಸಂತೋಷ ಪಡೆದುಕೊಂಡದನ್ನು ಇತರರಿಗೆ ನಾವು ತೋರ್ಪಡಿಸ್ಬೇಕು. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಯಾವಾಗಲೂ ಸಂತೋಷ ಯಾವಾಗ ಬರುತ್ತೆ? ಅನಾರೋಗ್ಯ ಇದ್ರೆ ಬರುತ್ತೆ. ತೆಂಗಿನಕಾಯಿ ಹೊಡಿಸಿ ಬಂದ್ಬಿಡು, ಅಲ್ಲಿ ಅಡ್ಕಾಯಿ ಹೊಡಿಸ್ಬಿಟ್ರೆ ಆಗೈತಪ್ಪ. ಅದೇ ಕಾಡಿಕೆ ಇರ್ತದೆ. ದಿವಸ ಬರುತ್ತಾ? ಯಾಕಪ್ಪ ಸುಮ್ಮನೆ ದೇವ್ರ ನಮಸ್ಕಾರ ಹಾಕ್ಬಿಟ್ಟು ಬರ್ತದೆ ಅನ್ಕೊಂಡ್ರೆ ಅಯ್ಯೋ, ಅಷ್ಟು ಸುಲಭವಿಲ್ಲ ಪ್ರಿಯರೇ, ಅಷ್ಟು ಸುಲಭವಿಲ್ಲ. ನಿಜವಾದ ಸಂತೋಷ ಅವೆಲ್ಲ ಮನುಷ್ಯರ ಮಾಡೋ ಕೆಲಸಗಳು, ಮನುಷ್ಯರ ಮೆಚ್ಚೋದಕ್ಕೆ ಮಾಡೋ ಕೆಲಸಗಳು. ಅವ್ರಿಗೆ ತಗೊಂಬಂದೆ ಬಟ್ಟೆ, ಇವ್ರಿಗೆ ತಗೊಂಬಂದೆ, ಅವ್ರಿಗೆ ಅದು ಮಾಡಿದ್ವಿ. ಮನುಷ್ಯರ ಮೆಚ್ಚೋದು. ದೇವ್ರ ಮೆಚ್ಚೋದೇನೇ ಗೊತ್ತಾ? ಗುಣವತಿಯಾಗಿ ನೀವು ನಡೆದುಕೊಳ್ಳಬೇಕು, ಗುಣವಂತನಾಗಿ ನೀವು ಜೀವಿಸಬೇಕು. ಎಲ್ಲ ಗಟ್ಟಿ ಯೇಸು ಕ್ರಿಸ್ತ ಮಹಾರಾಜ್. ಆಮೆನ್. ಹಲ್ಲೆಲೂಯಾ. ಮೊದಲನೇದು ಮಹಾ ಸಂತೋಷ, ಎರಡನೇದು ಅತ್ಯಂತ ಸಂತೋಷ, ಮೂರನೇದು ಪರಿಪೂರ್ಣ ಸಂತೋಷ. ಆ ಸಂತೋಷವೇ ಈ ಯೇಸು ಸ್ವಾಮಿ ಲೋಕಕ್ಕೆ ಬಂದು ಮಾನವರೆಲ್ಲರಿಗೆ ಕೊಡುವಂಥದ್ದು. ಪ್ರೇಸ್ ದಿ ಲಾರ್ಡ್. ಅದೇ ನಿಜವಾದ ಹಬ್ಬವಾಗಿದೆ. ಆಮೇಲೆ ಎಲ್ರು ಕಣ್ಣು ಮುಚ್ಚಿರಿ. ನಿಜವಾದ ಸಂತೋಷ ದೇವರು ನಿಮ್ಮನ್ನು ಸಂಧಿಸೋದಕ್ಕೆ ಬಂದಿರುವಂಥದ್ದು. ನಿಮಗಿರುವಂಥದ್ದೆಲ್ಲದರ ಹೊಸದು ಮಾಡುವಂತ ಒಂದು ಸ್ಥಿತಿ. ನಿಮ್ಮಲ್ಲಿ ಏನು ನಿಮ್ಮನ್ನ ಕಾಡಿಸ್ತಾ ಇದೆ, ಪೀಡಿಸ್ತಾ ಇದೆ, ಬಾಧೆ ಪಡಿಸ್ತಾ ಇದೆ, ಏನ್ ನೀವು ಅನ್ಕೊಂಡಿದ್ದೀರಿ? ಭೂಮಿಗೆ ಆಕಾಶಕ್ಕೆ ಗೊತ್ತಿಲ್ಲದಂಗಿಲ್ಲ. ಅವು ಸಾಕ್ಷಿಗಳಾಗಿ ದೇವರು ಇಟ್ಟುಬಿಟ್ಟಲ್ಲ ಪ್ರಿಯರೇ. ಈಗ ಒಪ್ಪಿಕೊಂಡು, ದೇವರೇ ನಾನು ಅಂತ ತಪ್ಪಾಗಿದೆ. ನಿಮ್ಮ ಪೂರ್ವಿಕರು ಕೂಡ ವಿಗ್ರಹಾರಾಧಕರು, ಈಗ ಕೆಲವರು ಕೂಡ ವಿಗ್ರಹಾರಾಧಕರು ಬಂದಿದ್ದೀರಿ. ದೇವರನ್ನು ನಂಬಲಾರ್ದವ್ರು ಬಂದಿದ್ದೀರಿ. ಯಾವುದೋ ಒಂದು ಕಾಯಿಲಾಗಿದೆ ವಾಸಿ ಆಗುತ್ತಂತ ಬಂದಿರಿ. ಕೆಲವರು ಹಬ್ಬ ನೋಡ್ಬೇಕಂತ ಬಂದಿರಿ. ನಿಜವಾದ ಹಬ್ಬ. ಈ ಹಬ್ಬದಲ್ಲಿ ಪಾಲ್ಗೊಂಡು ಯಾರು ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡ್ತಾರೋ ಅವರಿಗೆ ನಿತ್ಯವೂ ಹಬ್ಬವಾಗಿರುತ್ತೆ ಪ್ರಿಯರು. ಪ್ರಾರ್ಥನೆ ಮಾಡ್ರೆ ಎಲ್ಲಿ ಆ ನಿಜವಾದ ಸಂತೋಷ ನಮಗೆ ಬೇಕಪ್ಪ. ಮಹಾ ಸಂತೋಷ ನಮಗೆ ಬೇಕಪ್ಪ. ಪ್ರಿಯವಾದವರೇ, ನಿನ್ನ ನೋಡಿದಾಗ ಅತ್ಯಂತ ಸಂತೋಷ ಬರುತ್ತೆ ಪ್ರಿಯರೇ. ಆ ಅತ್ಯಂತ ಸಂತೋಷ ನನಗೆ ಬೇಕಪ್ಪ ಎಂಬುದಾಗಿ ಕೇಳ್ರಿ. ಅನಾರೋಗ್ಯದಲ್ಲಿ ನೀಡಿದ್ರೆ ಅತ್ಯಂತ ಸಂತೋಷ ಇಲ್ಲ. ಎಲ್ಲಿ ಹೋಮ ಕಾಯಿ ಅದು ಇದು ಏನು ಮಾಡಿದ್ರೆ ಕೂಡ ಅತ್ಯಂತ ಸಂತೋಷ ಇಲ್ಲ. ಪ್ರಿಯವಾದವರೇ, ಆತನ ಸಮ್ಮುಖದಲ್ಲಿ ಅತ್ಯಂತ ಸಂತೋಷ ಇರುತ್ತೆ. ಆತನ ಸನ್ನಿಧಿಯಲ್ಲಿ, ಆತನ ಸಮ್ಮುಖದಲ್ಲಿ ಅತ್ಯಂತ ಸಂತೋಷ ಇರುತ್ತೆ. ಅದನ್ನ ಯಾರು ತೆಗೆದುಹಾಕಕ್ಕಾಗದೇ ಇಲ್ಲ. ನೀವು ರೋಗ ಬಂದ್ರು ನೀನು ಸಂತೋಷಕ್ಕೆ ಇಟ್ಕೊಳ್ಳಕ್ಕಾಗಲ್ಲ. ಅದರಲ್ಲಿ ನೀನು ಸಂತೋಷ ಪಡ್ತೀವಿ. ಯಾಕಂದರೆ ಪರಿಪೂರ್ಣ ಸಂತೋಷ ಕೊಡುವ ದೇವರು ನಿನ್ನೊಳಗಿರ್ತಾನ ಪ್ರಿಯರೇ. ದೇವರೇ ನನ್ನೊಳಗೆ ಬಾ ಎಂಬುದಾಗಿ ಕೇಳು. ಗಣತೆಗಳು ನೋಡಬೇಡ. ಅವರು ಕಣ್ಣು ಮುಚ್ಚಾರು, ಕಣ್ಣು ತೆಗಿತಾರೋ ಅಂತ ಹೇಳು.
ಸರ್ವಶಕ್ತಿಯುಳ್ಳ ದೇವರೇ, ಕರುಣಾನಿಧಿಯ ತಂದೆಯೇ, ನಿನಗೆ ಸ್ತೋತ್ರ. ವಿಶ್ವಮದಲ್ಲಿ ಕರ್ತನೆ, ಸಂತೋಷವನ್ನು ಕೊಡುವುದಕ್ಕಾಗಿ ದೇವಲೋಕವನ್ನು ಸ್ವಾಮಿ ತ್ಯಾಗ ಮಾಡಿ ದೀನತೆಯಿಂದ ಲೋಕಕ್ಕೆ ಬಂದಿ ಸ್ವಾಮಿ. ದೇವರೇ, ನಮ್ಮನ್ನು ನಾವು ಯಾವಾಗ ತಗ್ಗಿಸಿಕೊಳ್ತೀವೋ ಅವಾಗ ದೇವಲೋಕದಲ್ಲಿ ಪ್ರವೇಶ ಮಾಡೋದಕ್ಕೆ ಆಸ್ಕರ ಆಗುತ್ತೆ. ಯಾರು ದಯವೇ ಧರ್ಮದ ಮೂಲ, ದಯೆ ಧೀರತೆ ಯಾರಲ್ಲಿ ಇಲ್ಲವೋ ಅವರಿಗೆ ದೇವಲೋಕದಲ್ಲಿ ಜಾಗ ಇಲ್ಲ. ನಿನ್ನಂತೆ ನರಮನುಷ್ಯನಾಗಿರುವ ವ್ಯಕ್ತಿಗೆ ದೂಷಣೆ ಮಾಡ್ತೀಯಾ, ದ್ವೇಷಿಸ್ತೀಯಾ, ನಿನಗೆ ಸ್ವರ್ಗ ಇಲ್ಲ. ಯಾಕೆಂದ್ರೆ ದಯೆ ಇಲ್ಲದವರು ದೂರಗಾರರು ಜವ್ವಗಳಿಗೆ ಪ್ರವೇಶ ಮಾಡುವ ನರಕದಲ್ಲಿ ಹಾಕಲ್ಪಡುವರು ಎಂಬುದಾಗಿದೆ. ಪ್ರಿಯರೇ, ನಿಮ್ಮ ಕರ್ಮವನ್ನು ನೀವೇ ನರಕದಾಗ ಹೋಗಿ ಅನುಭವಿಸಿರಿ ಅಂತ ಎಲ್ಲ ಶರಣರು ಹೇಳಿದ್ದಾರೆ. ಆ ದೇವಾದಿ ದೇವರು ಈ ಲೋಕಕ್ಕೆ ಬಂದು ನನ್ನನ್ನು ನಂಬಿದವನು ನಿತ್ಯ ಜೀವನ ಪಡೆಯುವುದು. ನಾನೇ ಸತ್ಯವು ಮಾರ್ಗವು ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಅಂದ್ರೆ ಪರಲೋಕದ ಬಳಿ ಬರುವುದೇ ಇಲ್ಲ, ಸೇರುವುದೇ ಇಲ್ಲ. ಪ್ರಿಯವಾದವರೇ, ಇವತ್ತು ಈ ಲೋಕದಲ್ಲಿ ನಿಮ್ಗೆ ಏನಾದರೂ ತೊಂದರೆ ಇದ್ರೆ ಅದೆಲ್ಲದರಿಂದ ದೇವರು ಬಿಡಿಸ್ತಾನೆ. ಕುಮಾರನಾಗಿ ತನ್ನನ್ನು ತಗ್ಗಿಸಿಕೊಂಡು ಲೋಕಕ್ಕೆ ಬಂದಿದ್ದಾನೆ. ಪ್ರಿಯರೇ, ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆ. ಯೇಸಪ್ಪ, ನಿನಗೆ ಸ್ತೋತ್ರ. ಇವರೆಲ್ಲ ನಿನ್ನ ಹಸ್ತಕ್ಕೊಪ್ಪಿಸಿಕೊಡ್ತಾ ಇದ್ದಾರೆ. ಹೌದು ಕರ್ತನೆ, ಇವರಿಗೆ ಬಿಡುಗಡೆ, ಸಮಾಧಾನ, ಶಾಂತಿ, ಸಂತೋಷ, ಈ ಹಬ್ಬವನ್ನು ಸ್ವಾಮಿ ಆನಂದಿಸುವಂತೆ ಮಾಡು. ಯೇಸು ಕ್ರಿಸ್ತ ನಾವು ಬೆಳೆಯದೇ ಪ್ರಾರ್ಥನೆ. ಆಮೇಲೆ